ಒಂದ್ ಕಡೆ ಬಂಡಾಯದ ಸೂಚನೆ ಸಿಗ್ತಾ ಇದ್ದ ಹಾಗೆ ಬಿಜೆಪಿ ಹೈಕಮಾಂಡ್ ಹೈ ಅಲರ್ಟ್ ಆಗಿದೆ. ಯಾಕಂದ್ರೆ ಈ ಬಂಡಾಯ ಹೀಗೆ ಕಂಟಿನ್ಯೂ ಆದ್ರೆ ಹೊಡೆತ ಬೀಳೋದು ಚುನಾವಣೆಯಲ್ಲಿ ಬಿಜೆಪಿಗಿದೆ. 25 ಸೀಟ್ಗಳನ್ನ ನಾವು ಗೆಲ್ತೀವಿ ಅನ್ನುವಂತಹ ಭರವಸೆಯನ್ನ ಏನ್ ಇಟ್ಕೊಂಡಿದ್ದಾರೆ, ಆ ರಿಸಲ್ಟ್ ಬರ್ಲಿಕ್ಕಿಲ್ಲ ಈ ಬಂಡಾಯ ಹೀಗೆ ಕಂಟಿನ್ಯೂ ಆದ್ರೆ. ಹಾಗಾಗಿ ರಾಜ್ಯ ಬಿಜೆಪಿಯಲ್ಲಿ ಎದ್ದಿರುವಂತಹ ಈ ಟಿಕೆಟ್ ಬೇಗುದಿಗೆ ಮುಲಾಮು ಹಚ್ಚೋಕೆ ಖುದ್ದು ಪ್ರಧಾನಿ ಮುಂದಾಗಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅಸಮಾಧಾನಿತರು ಯಾರಿದ್ದಾರೆ ಅವರಿಗೆ ಪ್ರಧಾನಿ ಕಾರ್ಯಾಲಯದಿಂದಾನೇ ಕರೆ ಬಂದಿದೆಯಂತೆ. ಮಾಜಿ ಸಿಎಂ ಸದಾನಂದ ಗೌಡ ಅವರ ಜೊತೆ ಕರೆಯನ್ನ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ ಎನ್ನುವಂತ ಮಾಹಿತಿ, ಜೊತೆಗೆ ಕೆಎಸ್ ಈಶ್ವರಪ್ಪ ಅವ್ರಿಗೂ ಕೂಡ ಕರೆ ಬಂದಿದೆ ಅನ್ನುವಂಥ ಗುಸುಗುಸು ಅನ್ನುವಂಥ ಮಾತುಗಳು ಸದ್ಯ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಸದಾನಂದ ಗೌಡ ಅವರ ವಿಚಾರಕ್ಕೆ ಬಂದ್ರೆ ಅವರು ಸುದ್ದಿಗೋಷ್ಠಿಯನ್ನ ಪೋಸ್ಟ್ ಪೋನ್ ಮಾಡಿದ್ದಾರೆ ವಿನಃ ಕ್ಯಾನ್ಸಲ್ ಮಾಡಿಲ್ಲ. ಜೊತೆಗೆ ಒಕ್ಕಲಿಗ ಸಂಘದ ಸದಸ್ಯರನ್ನ ಇವತ್ತು ಭೇಟಿ ಮಾಡಿದ್ದಾರೆ. ಈಶ್ವರಪ್ಪ ಅವರ ವಿಚಾರಕ್ಕೆ ಬಂದ್ರೆ ಇವತ್ತು ಸೈಲೆಂಟ್ ಆಗಿದ್ದಾರೆ ವಿನಃ ಬಂಡಾಯದಿಂದ ಹಿಂದೆ ಸರಿದಿಲ್ಲ. ಅಲ್ಲಿಗೆ ಪ್ರಧಾನಿ ಕಾರ್ಯಾಲಯದಿಂದ ಬಂದಂತಹ ಕರೆ ಫಲಪ್ರದವಾಗಿದೆ ಅಂತ ಹೇಳಿ ಹೇಗೆ ಭಾವಿಸೋದು ಅಂತ ಹೇಳಿ ಹರೀಶ್? ವಿದೇಶಿ ಬಹಳ ಮುಖ್ಯವಾಗಿರುವಂಥದ್ದು ಈ ಬಾರಿ ಕೇಂದ್ರದಲ್ಲಿ ಮತ್ತೆ ಬಿಜೆಪಿಯ ಅಧಿಕಾರಕ್ಕೆ ಬಂದೇ ಬರುತ್ತೆ ಅನ್ನೋ ಆತ್ಮವಿಶ್ವಾಸ ಕೂಡ ಆ ಹಲವು ನಾಯಕರಿಗೆ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ಮಟ್ಟಿಗೆ ಸಾಕಷ್ಟು ನಿರೀಕ್ಷೆಯನ್ನು ಹೊಂದಿರುವಂತಹ ಬಿಜೆಪಿ ನಾಯಕರು ಇಲ್ಲಿ ಕಳೆದ ಚುನಾವಣೆ ಸಂದರ್ಭದಲ್ಲಿ 26 ಕ್ಷೇತ್ರಗಳು ಅಂದ್ರೆ 25+1 ಕ್ಷೇತ್ರ 26 ಸ್ಥಾನಗಳನ್ನು ತಂದಿದ್ರು. ಈ ಬಾರಿ 28ಕ್ಕೆ 28 ತರಬೇಕು ಅನ್ನುವಂಥ ಟಾಸ್ಕ್ ಅನ್ನು ಈಗಾಗಲೇ ರಾಜ್ಯ ನಾಯಕರಿಗೆ ಕೊಟ್ಟಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ರಾಜ್ಯ ನಾಯಕರು ಈಗಾಗಲೇ ಕಾರ್ಯೋನ್ಮುಖ ಆಗಿರುವಂಥದ್ದು. ಆದರೆ ಎಲ್ಲೊಂದು ಕಡೆ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ಈ ಒಳಬೇಗುದಿ ತಾರಕೇರಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಆತಂಕಕ್ಕೊಳಗಾಗಿರುವಂತಹ ಬಿಜೆಪಿ ಹೈಕಮಾಂಡ್ ನಾಯಕರು ಈಗ ಏನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಅಂದ್ರೆ ಅಸಮಾಧಾನಕ್ಕೆ ಮುಲಾಮು ಹಚ್ಚತಕ್ಕಂಥ ಒಂದು ಪ್ರಯತ್ನಕ್ಕೆ ಈಗ ಕೈ ಹಾಕಿದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಇದು ದಿನೇ ದಿನೇ ಬೇರೆ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಮತ್ತೆ ಪಕ್ಷದ ಫಲಿತಾಂಶಕ್ಕೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅನ್ನುವಂಥ ಆತಂಕ ಸಹಜವಾಗಿ ಬಿಜೆಪಿ ನಾಯಕರಿಗೆ ಕಾಡ್ತಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸದಾನಂದ ಗೌಡರಿಗೆ ಮೊದಲ ಹಂತವಾಗಿ ಕೂಡ ಅವರಿಗೆ ಪ್ರಧಾನಿ ಕಾರ್ಯಾಲಯದಿಂದ ದೂರವಾಣಿ ಕರೆ ಬಂದಿದೆ ಅನ್ನುವಂಥ ಮಾತುಗಳು ಕೂಡ ಈಗ ಖುದ್ದು ಸದಾನಂದ ಗೌಡರ ಆಪ್ತ ಮೂಲಗಳಿಂದ ಲಭ್ಯ ಆಗ್ತಿರುವಂಥದ್ದು. ಯಾಕಂತಂದ್ರೆ ಇವತ್ತು ಮಾಧ್ಯಮಗೋಷ್ಠಿ ನಡೆಸಿ ಒಂದು ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿತ್ತು. ಇದೆಲ್ಲದರ ನಡುವೆ ಇವತ್ತು ಅವ್ರ ಜೊತೆಗೆ ಪ್ರಧಾನಿ ಕಾರ್ಯಾಲಯದಿಂದ ದೂರವಾಣಿ ಕರೆ ಮಾಡಿ ಅಲ್ಲಿ ಮಾತನಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಆ ಹಿನ್ನೆಲೆಯಲ್ಲಿ ಅವರು ಸದ್ಯದ ಮಟ್ಟಿಗೆ ಮಾಧ್ಯಮಗೋಷ್ಠಿಯನ್ನು ಮುಂದಿಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಈಗಾಗಲೇ ಕೂಡ ಅವರು ಕಾಂಗ್ರೆಸ್ಗೆ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಕೇಳಿ ಬರ್ತಿತ್ತು. ಜೊತೆಗೆ ನಿವೃತ್ತಿಯನ್ನು ಘೋಷಿಸ್ತಾರೋ ಅಥವಾ ಕಾಂಗ್ರೆಸ್ ಕಡೆ ಮುಖ ಮಾಡ್ತಾರೋ ಒಂದು ಸ್ಪಷ್ಟ ನಿರ್ಧಾರವನ್ನು ಇವತ್ತು ಮಾಡ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿತ್ತು. ಆದರೆ ಅವರು ಮಾಧ್ಯಮಗೋಷ್ಠಿಯನ್ನು ಸದ್ಯಕ್ಕೆ ಮುಂದೂಡಿರುವಂಥದ್ದು ಕೂಡ ಪ್ರಧಾನಿ ಕಾರ್ಯಾಲಯದಿಂದ ದೂರವಾಣಿ ಕರೆ ಬಂದಿದೆ ಅನ್ನುವಂಥದ್ದು ಒಂದು ಮಾತು ಕೇಳಿ ಬರ್ತಾ ಇರುವಂಥದ್ದು. ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಪರ್ಯಾಯ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ ಅನ್ನುವಂಥ ಹೈಕಮಾಂಡ್ ನಾಯಕರಿಂದ ಒಂದು ಸೂಚನೆ ಬಂದಿದೆ ಅನ್ನುವಂಥ ಮಾತನ್ನು ಕೂಡ ಅವರಿಗೆ ರವಾನೆ ಮಾಡಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿರುವಂಥದ್ದು. ಹಾಗಾಗಿ ಸದ್ಯದ ಮಟ್ಟಿಗೆ ಸದಾನಂದ ಗೌಡರಿಗೆ ಅಸಮಾಧಾನ ಶಮನಗೊಳಿಸುವಂಥ ಒಂದು ಪ್ರಯತ್ನ ಆಗಿದೆ ಅನ್ನುವಂಥದ್ದು. ಜೊತೆಗೆ ಕೆಎಸ್ ಈಶ್ವರಪ್ಪ ಈಗಾಗಲೇ ಕೂಡ ನಾಯಕರ ವಿರುದ್ಧ ಬಂದಿದ್ದಿರುವಂಥದ್ದು. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶಿವಮೊಗ್ಗಕ್ಕೆ ಬಂದಂತ ಸಂದರ್ಭದಲ್ಲಿ ಆ ಕಡೆ ತಲೆ ಹಾಕದೆ ದೂರ ಉಳಿಯುವಂಥ ಒಂದು ಪ್ರಯತ್ನ ಆಗಿರುವಂಥದ್ದು. ಇವೆಲ್ಲವೂ ಕೂಡ ಮುಜುಗರಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕೂಡ ಅವರನ್ನು ಕೂಡ ಸಂಪರ್ಕ ಮಾಡಿ ಮಾತನಾಡ್ತಕ್ಕಂಥ ಒಂದು ಪ್ರಯತ್ನ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ವಿಜಯಶ್ರೀ, ಹರೀಶ್, ಕೇವಲ ಇಬ್ಬರು ನಾಯಕರಲ್ಲ, ನಾನಾಗ್ಲೇ ಉಲ್ಲೇಖ ಮಾಡಿದೆ, ಸುಮಾರು 9 ಕ್ಷೇತ್ರಗಳಲ್ಲಿ ಈ ಅಸಮಾಧಾನ ಇದೆ. ಹೊರಗಡೆ ಬಂದು ಕೆಲವರು ಮಾತನಾಡ್ತಿದ್ದಾರೆ, ಇನ್ನು ಕೆಲವರು ಒಳಗೊಳಗೇನೆ ತಟಸ್ಥವಾಗಿ ಉಳಿಯುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಶಿಸ್ತಿನ ಪಕ್ಷ ಅಂತ ಹೇಳ್ತಾರೆ ಬಿಜೆಪಿನ. ಬಟ್ ಅಂತಹ ಶಿಸ್ತಿನ ಪಕ್ಷದಲ್ಲಿ ಟಿಕೆಟ್ ಘೋಷಣೆಯಾಗಿ 5 ದಿನಗಳಾದ್ರೂ ಅಸಮಾಧಾನದ ಬೇಗುದಿ ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿದ್ರೆ ಇದು ವೈಫಲ್ಯದ ರೀತಿ ಕಾಣಿಸ್ತಾ ಇಲ್ವಾ ರಾಜ್ಯ ಬಿಜೆಪಿಯದ್ದು ಅಂತ ಹೇಳಿ ಹರೀಶ್? ಖಂಡಿತವಾಗಿ ವಿದೇಶಿ, ಯಾಕಂದ್ರೆ ಸಹಜವಾಗಿ ಇಲ್ಲಿ ಬಿಜೆಪಿಯ ಹಿರಿಯ ನಾಯಕರೇ ಬಂಡಾಯ ಇದ್ದಿರುವಂಥದ್ದು, ಆತಂಕಕ್ಕೀಡಾಗಿರುವಂಥದ್ದು ಕೂಡ ಬಿಜೆಪಿಯ ಪ್ರಮುಖ ನಾಯಕರಿಗೆ. ಯಾಕಂತಂದ್ರೆ ಅವರು ಶಮನಗೊಳಿಸ್ತಕ್ಕಂಥ ಒಂದು ಪ್ರಯತ್ನ ಭಾಗವಾಗಿ ಸಾಕಷ್ಟು ಹರಸಾಹಸ ನಡೆಸಿದ್ರು ಕೂಡ ಯಾರು ಕೂಡ ಅವರ ಪ್ರತಿಫಲ ಅಂದ್ರೆ ಅವರ ಒಂದು ಮಾತುಕತೆಗೆ ಯಾರು ಕೂಡ ಮುಂದಾಗದೇ ಇರುವಂಥದ್ದು ಕೂಡ ಒಂದಷ್ಟು ಹಿನ್ನಡೆಗೆ ಕಾರಣ ಆಗ್ತಿದೆ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಕೂಡ ಬಿಜೆಪಿ ರಾಷ್ಟ್ರೀಯ ನಾಯಕರು ಒಂದಷ್ಟು ತಂತ್ರಗಾರಿಕೆಯನ್ನು ರೂಪಿಸಿದ್ರು, ಒಂದಷ್ಟು ಸಮಾಧಾನಗೊಳಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರು ಕೂಡ ಈ ಕ್ಷಣಕ್ಕೂ ಫಲಪ್ರದ ಆಗದೇ ಇರುವಂಥ ಕಾರಣಕ್ಕಾಗಿ ಈಗ ಅಂತಿಮವಾಗಿ ಅವರೇ ನೇರವಾಗಿ ಮಧ್ಯಪ್ರವೇಶ ಮಾಡಿದಂತೆ ಕಾಣಿಸ್ತಾ ಇರುವಂತದ್ದು. ವಿದೇಶಿ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.